ಯಾವ ಊರಪ್ಪ ಇದು? ಬರಗಿ ಅಲ್ವಾ? ಬಾ ಮುಂದಕ್ಕೆ ಬರೋ. ಯಾವ ಊರು ಇದು? ಬೆಳಗಿ ತಾಲೂಕಾ? ಹಾ, ಬಾಗಲಕೋಟೆ ಡಿಸ್ಟಿಕ್ಟಾ? ಹಾ, ಹೇಮರೆಡ್ಡಿ ಮಲ್ಲಮ್ಮ ಶ್ರೀ ಮಹಾಯೋಗಿ ವೇಮನರ ದೇವಸ್ಥಾನ ಚೆನ್ನಾಗಿದೆ ಕಣಪ್ಪ. ಡಿಸ್ಟ್ರಿಕ್ಟ್ ಇದು ಇದು ನಮ್ಮ ಮನೆನ? ಇದೆ ಜಾಗ ನಮ್ದ? ಸರಿ ಸರಿ. ಅಲ್ಲ ಬಾ, ಇದು ಅಲ್ಲಿಂದ ಇಲ್ಲಿವರೆಗೂ ನಮ್ದೆ ನಮ್ಮನೆ. ಸರಿ ಸರಿ ಸರಿ. ಇನ್ನು ಯಾಕೆ ಕುಳಿಸಿದ್ರಿ ಇದನ್ನ? ಕಟ್ಟಬೇಕಾ? ಅದೇ ಕಟ್ಟಬೇಕು ಈಗ ಅಲ್ವಾ? ಸರಿ, ಒಂದ್ ಕೆಲಸ ಮಾಡಿ, ಕಟ್ಟಬೇಕು ಅಂತ ದುಡ್ಡು ಕೂಡ್ಬೇಕಂದ್ರೆ ನಿಮಗೆ ಕಡ್ಡಕ್ಕೆ ದುಡ್ಡು ಕೂಡ್ತಾ ಇಲ್ಲ ನಿಮಗೆ. ಅರ್ಥ ಆಯ್ತಾ? ಏನ್ ಮಾಡಿದ್ರೆ ಲಾಸು ಲಾಸು ಲಾಸು. ಹೌದಂದ್ರೆ ಹೌದನ್ನ, ಇಲ್ಲಾಂದ್ರೆ ಇಲ್ಲ, ತಪ್ಪೇನಿಲ್ಲ ನನಗೆ. ಅರ್ಥ ಆಯ್ತಾ? ಎಲ್ಲ ಲಾಸ್ ಕಣಪ್ಪ ನಿಮ್ದು. ಸರಿನಾ? ನಿಮ್ಮ ಹೆಸರೇನು? ಒಳ್ಳೆ ಬಸ್ಸು. ಸರಿ, ಒಂದ್ ಕೆಲಸ ಮಾಡಿ, ಇದ್ರ ಲೆವೆಲ್ಗೆ ಒಂದೆರಡು ಗೂಟ ಉಣಿಸಿ, ಅಟ್ಲೀಸ್ಟ್ ಒಂದು ಚಪ್ರನ ಹಾಕೊಳ್ಳಿ. ಚಪ್ರ ಹಾಕೊಳ್ಳಿ ಸಾಕು. ಚಪ್ರ ಹಾಕೊಂಡು ಇದು ಎಲ್ಲ ಲಗೇಜ್ ಇರ್ತಾವಲ್ವಾ, ಲಗೇಜ್ ಎಲ್ಲ ಇಡಿ, ತೊಂದ್ರೆ ಏನಲ್ಲ. ಸರಿನಾ? ಇಡಿ ಎಲ್ಲ. ನೀವು ಕಟ್ಟಿಗೆ ಎಲ್ಲ ಇರ್ತಾವಲ್ಲ, ಏನು ವೇಟೇಜ್ ಇದ್ರು ಇಡಿ, ಏನ್ ತೊಂದ್ರೆ ಏನಲ್ಲ. ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ಬಳಸಿ. ಏನು ಅಲ್ಲ ಸರಿ, ಈ ಜಾಗದಲ್ಲಿ ಅಲ್ಲಿ ಮಾಡಬಹುದು. ಯಾರು ಹೇಳಿದ್ರು ಮಾಡ್ಬಾರ್ದು ಅಂತ? ಅಲ್ಲ, ಅಲ್ಲಿ ಇಲ್ದಿದ್ರು ನಡೀತೈತೆ, ಇದ್ರು ನಡೀತೈತೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಏನಾಗೈತೆ ಅಂದ್ರೆ, ಇಲ್ಲಿ ಮನೆ ಕಟ್ಟೋದಕ್ಕೆ ಒಂದ್ ನಿಮಿಷ ನಿಂತ್ಕೊಳಪ್ಪ. ನಿನಗೆ ಯಾರು ಏನ್ ಇದು ಮಾಡಲ್ಲ, ನೀನ್ ಚೆನ್ನಾಗ ಕಲ್ತ್ಕೊ ಫಸ್ಟ್. ಬೇರೆ ತಗೊಂಡು ಏನ್ ಮಾಡ್ತೀಯ? ಇದೊಂದು ರೋಗ ಜನಗಳಿಗೆ. ಹೆಂಗ್ ಗೊತ್ತಾ? ಯಾರನ್ನ ಕೇಳ್ತಾರೇನೋ, ಯಾರು ನೋಡ್ತಾರೆ, ನೋಡ್ಲಿ ಬಿಡಪ್ಪ, ನಿನಗೇನಾಗ್ಬೇಕಾಗಿದೆ, ನೀನ್ ಚೆನ್ನಾಗ ಫಸ್ಟ್. ಇಲ್ಲಿ ನಿಂತ್ಕೊಂಡು ಹೇಳಿದ್ರೆ ಗೊತ್ತಾಗೋದು, ಮನೆ ಒಳಗೆ ನಿಂತ್ಕೊಂಡು ಏನ್ ಹೇಳಿದ್ರೆ ಏನ್ ಗೊತ್ತಾಗುತ್ತೆ ಅಲ್ವಾ? ಇದನ್ನ ಫಸ್ಟ್ ಚಪ್ರ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಅಂದ್ರೆ ಈಗ ನಾವು ನೀರು ಕಾಡಿ ಬಿಡುವ ಮಾಡಿದ್ರೆ ಮಾಡ್ಬೋದು. ಇದು ನಾನು ಹೇಳೋದು, ನಿಮ್ಗೆ ಏನಾಗೈತೆ ಅಂದ್ರೆ ದುಡ್ಡಿನ ಸಮಸ್ಯೆನೇ ಬಾಳ, ಮತ್ತೆ ಹೆಣ್ಮಕ್ಳಿಗೆ ಆರೋಗ್ಯ ತೊಂದರೆ ಆಗತ್ತೆ ಕಣಪ್ಪ. ಅರ್ಥ ಆಯ್ತು ಹೇಳೋದು? ತೊಂದರೆ ಆಗತ್ತೆ ಒಂದು. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಐತಿ ಇಲ್ಲಿ. ಮನೆ ಈ ಮನೆನಾ ಆಗಿದ್ಯಾ? ಎದ್ರಲ್ಲಿ ಬೆಕ್ನಲ್ಲಿ ಆಗಿದ್ಯಾ? 100ಕ್ಕೆ 100. ಹಂಗಾಗಿ ಇದೊಂದು ಕೆಲಸ ಮಾಡಿ, ಕ್ಲೋಸ್ ಮಾಡಿ. ಮತ್ತೆ ಈ ವಾಲ್ ಇದೆಯಲ್ಲ, ಆ ವಾಲಿಂದ ಜಿಗ್ ಆಗಿದೆ ನೋಡಿ, ಹಿಂಗೆ ಎಕ್ಸ್ಟ್ರಾ ಬಂದಿದೆ ನೋಡಿ. ನೀವು ಇದ್ರ ಲೆವೆಲ್ಗೆ ಅದನ್ನ ಮಾಡ್ಕೊಳ್ಳಿ, ಆ ಗೋಡೆ ಕಿತ್ತು. ಇಲ್ಲ ಅದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿರ್ಬೇಕು ನನಗೆ. ಏನೆಲ್ಲ ಅರ್ಥ ಆಗತ್ರ ಯಜಮಾನ್ರೆ? ಏನ್ ಅರ್ಥ ಆಯ್ತು ಹೇಳಿ? ದಾರ ಇಟ್ಕೊಂಡು ಆ ಗೋಡೆ ಇತ್ತಲ್ಲ ಒಳಗ್ ಕಟ್ಟಿದಿರಲ್ಲ, ಅದ್ ತೆಗೆದ್ಬಿಟ್ಟು ಈ ಕಡೆ ಅಲ್ಲ ಮಾಡಿದಿರಿ, ಒಪ್ಕೊಳ್ತೀನಿ. ಅದು ಮನಿ ಬೀಳಕ್ ಆಗಂಟಿನ ಗಾಡಿ ಕಟ್ಕೊಂಡ್ರಿ. ನೀವೇನ್ ಮಾಡ್ತೀರಿ ನೀವು? ರೈತರ? ಏನ್ ಮಾಡಿ ರೈತ? ಏನಾಗ್ತಾ ಇದ್ರಿ ಬೆಳೆ? ಎಲ್ಲ ಲಾಸ್ ಕಣಪ್ಪ. ಏನು ಸುಖ ಆಗ್ತಿಲ್ಲ. ಹಾಕಿದ್ದೆಲ್ಲ ದುಡ್ಡಲ್ಲ ಮನೆಯೊಳಗೆಲ್ಲ ಏನಂದ್ರೆ ಆಗ್ತಾ ಇತ್ತು ಒಟ್ಟು. ಸರಿನಾ? ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಕ್ಲೋಸ್ ಮಾಡ್ಕೊಂಡು ಇದ್ ಮಾಡಿದ್ರೆ ಸ್ವಲ್ಪ ಲೆವೆಲ್ ಮಾಡ್ಕೊಂಡ್ರೆ ಮನೆ ಕಟ್ಟ ಯೋಗ ಬರುತ್ತೆ. ಇಲ್ಲಿ ಕಟ್ಟಿದ ಮೇಲೆ ಒಂದ್ 4-5 ತಿಂಗಳಾದ್ಮೇಲೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆ ಚೆನ್ನಾಗಿದೆ ಸೈಟು ಬಹಳ. ಈ ಮಣ್ಣು ಪಣ್ಣು ಬೇಕಂದ್ರೆ ಆ ಕಡೆ ಗೋಡೆ ಹಾಕೊಳ್ಳಿ, ಬೇಕಾದ್ರೆ ತೊಂದ್ರೆ ಏನಿಲ್ಲ. ಆ ಮೂಲೆಗೆ ಹಾಕೊಳ್ಳಿ, ಆ ಮೂಲೆಗೆ ಹಾಕೊಳ್ಳಿ. ಇಲ್ಲಿ ಕಲ್ಲು ಇವೆಲ್ಲ ಕಂಪ್ಲೀಟ್ ಡೌನ್ ಇರ್ಲಿ. ಎಲ್ಲ ಕಂಪ್ಲೀಟ್ ತೆಗೆದು ಬಿಡಿ. ಇದನ್ನ ಎತ್ತರ ಗಿಡ ಮಾಡ್ಕೋಬೇಡಿ ನೋಡಿ, ಎತ್ತರ ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಈ ಕಟ್ಟೆನ ಫಸ್ಟ್ ತೆಗೀರಿ. ಇದನ್ನ ಈ ಕಟ್ಟೆನ ತೆಗೆದು ಇದು ಫಸ್ಟ್ ತೆಗೀರಿ. ಇದೆಲ್ಲ ತಲೆ ಮೇಲೆ ಕಲ್ಲಿಟ್ಕೊಂಡಂಗೆ ನೋಡಿ ನೀವು. ನಮಗೆ ನಾವೇ ತಲೆ ಮೇಲೆ ಕಲ್ಲಿಟ್ಕೊಂಡಂಗೆ. ಅರ್ಥ ಆಯ್ತಾ? ಅಮ್ಮ ನಮಸ್ತೆ, ಚೆನ್ನಾಗಿದ್ರಮ್ಮ? ಏನಮ್ಮ ಯಾರ ಮನೆಯವರು ನೀವು? ಹೆಣ್ಮಗಳ? ಸರಿಮ್ಮ ಸರಿಮ್ಮ, ಓಕೆ. ಹಾ ಸರಿಮ್ಮ, ಓಕೆ. ಹಾ ಇರ್ಲಿ, ಏನ್ ತೊಂದ್ರೆ ಏನಲ್ಲ. ಇದೇನಿದು ವ್ಯವಹಾರ ಮಾಡ್ತೀರಾ? ದುಡ್ಡು ಇಡ್ತೀರಾ ಅಥವಾ ಏನಾದ್ರು? ಆ ಕಡೆ ಇಟ್ಕೊಳ್ಳಿ. ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ನೀನ್ ಮಲ್ಕೊಳ್ತೀರಾ? ಸರಿ, ನಿಮ್ಮ
ಶ್ರೀಮತಿ ಅವರು ಅಲ್ಲೇ ನಾವ್ ಇರ್ತಿದ್ದೀವ್ರಿ ಈಗ. ಅವ್ರು ಕೂಡ ಅಲ್ಲೇ ಎಜುಕೇಶನ್ ಖರ್ಚನ ಮಾಡೋದು ಈ ಸೈಟ್ ಬಹಳ ಚೆನ್ನಾಗಿದೆ. ಇದು ಅರ್ಥ ಮಾಡ್ಕೊಳ್ಳಿ. ಬಾಮ್ಮ ಈ ಕಡೆ ಬಾತಾಯಿ. ಸೈಟು ಬಹಳ ಚೆನ್ನಾಗಿದೆ. ಇದೇನಮ್ಮ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅಷ್ಟೇನೆ. ಸ್ವಲ್ಪ ವ್ಯತ್ಯಾಸ ಆಗಿದೆ. ಈ ಸೈಟ್ ನಲ್ಲಿ ಒಂದು ಗುಡಿಸ್ಲಾಕೊಂಡ್ರು ಸಾಕು, ಒಳ್ಳೆ ಗುಡಿಸ್ಲಾಕೊಂಡ್ರು ಸಾಕು, ವಾಸ್ತು ಪರವಾಗಿರೋಂಥದ್ದು. ಆದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ನಾನು ಫಸ್ಟ್ ಹೇಳಿದೆ, ಆರ್ಥಿಕ ನಷ್ಟ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಆರ್ಥಿಕ ನಷ್ಟ ಅಂತೂ ಅಂದ್ರೆ ಹಣಕಾಸಿನ ಸಮಸ್ಯೆ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಒಂದು, ಮನೆ ಹೆಣ್ಮಗಳು ನೆಮ್ಮದಿರಕ್ ಬಿಡೋದೇ ಇಲ್ಲ. ಮೂರನೇದು, ಮತ್ತೆ ಆಕ್ಸಿಡೆಂಟ್ ಆಗತ್ತ ಚಾನ್ಸಸ್ ಇರುತ್ತೆ ಮನೆಯಲ್ಲಿ. ಅರ್ಥ ಆಯ್ತಾ? ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಸರಿನಾ? ಯಾಕಂದ್ರೆ ನಾನು ಎದುರಿಸ್ದಂಗೆ ಆಗ್ಬಾರ್ದು ನಿಮಗೆ. ನೀನ್ ಅದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಂಬಿಕೆ, ಅವಾಗ ನಂಬಿಕೆ ಬರೋದು ನಿಮಗೆ. ಇಲ್ಲಾಂದ್ರೆ ಹೆಂಗ್ ನಂಬಿಕೆ ಬರ್ತಮ್ಮ ತಾಯಿ, ಅಲ್ವಾ? ಸೊ ಹಾಗಾಗಿ ಒಂದ್ ನಿಮಿಷ, ಇಲ್ಲಿವರೆಗೂ ಒಂದ್ ಲೆವೆಲ್ ಆಗಿದೆ ನೋಡಿ ಗೋಡೆ ಅಲ್ವಾ? ಸರಿ, ಅದು ಏನ್ ಮುಳ್ಕೊಂಡ್ ಬೀಳಾನ ಅಂದ್ರಿ. ಈ ತೊಲಿ ಬಿಟ್ಟು ಒಂದ್ ಕಟ್ಟಾಕ್ ಬರ್ತಿದಿಲ್ರಿ. ಒಂದ್ ನಿಮಿಷ ಇರ್ಲಿ. ಅದು ಈ ವಾಲ್ ಬಂತಲ್ಲ, ಸ್ಟ್ರೈಟ್ ಆಗಿ ಹೋಗ್ಲಿ. ಇದು ಸ್ಟ್ರೈಟ್ ಆಗಿ ಹೋಗಿದ್ದಲ್ವ? ಈಗ ಒಳಗಿನ ನೆಟ್ಗೈತೆ, ಹೊರಗೈತಲ್ಲ, ಹೊರಗಿನ ಕಟ್ ಮಾಡಿ ಬಿಸಿ, ಹೊರಗಿನ ಕಟ್ ಮಾಡಿ ಬಿಸಿ ಹಾಕಿ ಸ್ಟ್ರೈಟ್ ಆಗಿ. ಇನ್ನ ಅದನ್ನ ನಾವು ಕಟ್ಕೊಂಡ್ ಅದನ್ನ ಲೆವೆಲ್ ಮಾಡ್ಕೊಳ್ರಿ, ಅದನ್ನ ಲೆವೆಲ್ ಮಾಡ್ಕೊಳ್ರಿ. ಕಟ್ ಮಾಡಕ್ ಬರಂಗಿಲ್ಲ ಲೆವೆಲ್ ಮಾಡ್ಕೊಳ್ರಿ. ಒಂದು. ಎರಡನೇದು, ನಿಮಗೆ ಸ್ವಲ್ಪ ಜಲ್ದಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ಬೇಕಂದ್ರೆ, ಸರಿನಾ? ಇಲ್ಲಿ ಬಾಗಲ್ ತೆಗಿಯಕ್ಕಾಗತ್ತಾ? ತೆಗಿತೀರಿ? ಇಲ್ಲೇ ತೆಗಿಬೇಕು, ಮತ್ತ ಆ ಕಡೆ ತೆಗಿಯಂಗಿಲ್ಲ. ಇಲ್ಲ, ಅಲ್ಲಿ ತೆಗಿಯಕ್ ಬರಲ್ಲ. ಅಲ್ಲಿ ಬರಲ್ಲ. ಅಲ್ಲಿದ್ರೆ ಜಗಳ ಆಡ್ತೀವಿ ಬಿಡಿ ನಾವು. ತೆಗಿರಿ, ತೊಂದ್ರೆ ಏನಿಲ್ಲ. ತೆಗಿರಿ ಫಸ್ಟ್ ಕ್ಲಾಸ್ ಆಗಿ. ಇಲ್ಲಿ ನೋಡಲಿ, ಇದು ಇಟ್ಕೊಂಡು ಇಲ್ಲಿಂದ ಅಡ್ಡ ತಕ್ಕಬೇಡ್ರಿ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ತೆಗಿರಿ, ಬಾಗಲ್ ತೆಗಿರಿ, ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸಾಧ್ಯವಾದಷ್ಟು ಮನೆ ಕಟ್ಟೋ ಯೋಗ ಬರುತ್ತೆ ನಿಮಗೆ. ಒಳ್ಳೆ ಮನೆ ಕಟ್ತೀರಿ, ಇಲ್ಲಿ ಒಳ್ಳೆ ಮನೆ ಕಟ್ತೀರಿ. ತಲೆ ಕೆಡ್ಸ್ಕೊಬಿಡ್ತಾಯಿ. ನಾನು ಹೇಳ್ತೀನಲ್ಲ ಇವತ್ತು. ಸರಿ, ಏನೇನು ತಲೆ ಕೆಡ್ಸ್ಕೊಬೇಡಿ, ನಾನು ಇದ್ದೀನಲ್ವಾ? ನೀವೇನ್ ಮಾಡೋದು? ಫಸ್ಟ್ ಏನ್ ಮಾಡೋದು? ಹೊರಗೆ ಏನ್ ಹೇಳಿದೆ? ಹೊರಗೆ ಏನ್ ಹೇಳಿದೆ? ತಗಡು ಬೇಡಪ್ಪ, ಸುಮ್ನೆ ದುಡ್ಡು ವೇಸ್ಟ್, ಲಕ್ಷ ದುಡ್ಡು ವೇಸ್ಟ್ ಆಗತ್ತೆ. ಇದಾಕು, ಏನು ಚಪ್ರ ಹಾಕು ಸಾಕು. ಹಿಂಗೆ ಕ್ಲೋಸ್ ಮಾಡೋದು ಫಸ್ಟ್. ಮನೆ ಲೆವೆಲ್ಗೆ, ಮನೆಯಿಂದ ಮುಂದಕ್ಕೆ ಬರ್ಬೇಡ. ಮನೆ ಲೆವೆಲ್ ಕರೆಕ್ಟ್ ಆಗಿರ್ಲಿ. ಮನೆಯಿಂದ ಮುಂದಕ್ಕೆ ಗರಿ ಕೂಡ ಕಾಣಬಾರ್ದು ನನಗೆ. ಕರೆಕ್ಟ್ ಆಗ ಪೋಲ್, ಅಡ್ಡ ಪೋಲ್ ಕೂಡ ಮನೆ ಲೆವೆಲ್ಗೆ ಇರ್ಲಿ. ಒಂದು. ಎರಡನೇದು, ಎತ್ತರ ಇದೆಯಲ್ಲ ಎಲ್ಲ ಹಾಕೊಂಡಿದಿರಲ್ಲ, ಫಸ್ಟ್ ಅದನ್ನ ಕ್ಲೀನ್ ಆಗಿ ತೆಗೆದಾಕ, ಸ್ವಚ್ಛ ಮಾಡು. ಆ ಕಡೆ ಮೂಲೆ ಎಲ್ಲ ತಗೊಂಡೋಗಿ ಹಾಕದ್ನ. ಮಣ್ಣು ಪಣ್ಣಲ್ಲಿ ದಬಾಶೆ ಹಾಕ್ಬೇಕಾದ್ರೆ ತೊಂದ್ರೆ ಇಲ್ಲ. ಆ ಕಡೆ ಹಾಕಿದ್ರೆ ಚೀರ ನೀರು ಗೇಟ್ ನಿಂದ ಹೊರಗೆ ಹೋಗ್ಲಿ. ಎರಡು. ಮೂರನೇದು, ಫಸ್ಟ್ ಹೊರಗಳದು ಕಟ್ಟೆ ಹೇಳಿದಿನಲ್ವಾ, ಆ ಕಟ್ಟೆ ನೀರು ಕಂಪ್ಲೀಟ್ ತೆಗೆದು ಬಿಡಿ. ಅವನ್ನ ಆ ಕಟ್ಟೆ ಕಂಪ್ಲೀಟ್ ಹೊಡೆದಾಕಿ. ಹೇಳ್ತೀನಿ ನಾನು ಎಲ್ಲಿ ಅಂತ ಹೇಳ್ತೀನಿ, ಸರಿನಾ? ಓಕೆ. ಸಾಧ್ಯವಾದರೆ ನಿಮಗೆ ಆ ಒಂದು ಪ್ಲೇಸ್ ನಲ್ಲಿ, ಆ ಖಾಲಿ ಪ್ಲೇಸ್ ಐತಲ್ಲ, ಅಲ್ಲಿ ತಗೊಂಡೋಗಿ ನೀರ್ ಹಿಡಿದು ಇನ್ನೊಂದು ಮಾಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಬಹಳ ಚೆನ್ನಾಗಿರುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ಬಾಗ್ಲಾತ ನಮ್ಗೆ ಅನುಕೂಲ ಆಗತ್ತೆ. ಅದಕ್ಕೆ ಮತ್ತೆ ಈ ಬಾಗ್ಲು ಇಟ್ಕೊಂಡು ನೀವು ಅಷ್ಟು ಮಾಡ್ಕೊಂಡ್ರಿ ಅಂತ ಗೊತ್ತೇನು, ರಿಯಾಕ್ಟ್ ಆಗುತ್ತೆ ನಿಮ್ಗೆ. ಸ್ವಲ್ಪ ಮುಂದೆ ಹೋಗ್ಬೇಕಾ ಅಲ್ವಾ? ಸ್ವಲ್ಪ ಅನಿಸ್ಬೇಕು ನಮ್ಗೆ. ಅನಿಸಿದ ಮೇಲೆ ನೀವ್ ಹೇಳ್ತೀರಿ, ಹೊಸ ಮನೆ ಕಟ್ಕೊಳ್ತೀರಿ. ಅರ್ಥ ಆಯ್ತು ಹೇಳೋದು? ಹ್ಯಾಪಿಯಾಗಿರಿ ಅಮ್ಮಯ್ಯ, ಎಲ್ಲಾರು ಚೆನ್ನಾಗಿರ್ಲಿ ಅಲ್ವಾ? ತಪ್ಪೇನಿದೆ? ಯಾರ ಮಗಳಿ ಅಮ್ಮ? ಅಮ್ಮಯ್ಯ ನಮಸ್ತೆ. ಓಹೋ, ಏನಮ್ಮ ಪುಟ್ಟ ಹೆಸರು? ಏನಪ್ಪಾ? ರಿಷ್ಕಾ. ಓಕೆ. ಪೂಜಾ ರೂಮ್, ಪೂಜಾ ಇದಾ? ಸರಿ, ಇರ್ಲಿ, ತೊಂದ್ರೆ ಏನಿಲ್ಲ. ಇಲ್ಲೆಲ್ಲ ಅಡಿಗೆ ಮಾಡೋದು? ಅಡಿಗೆ ಮಾಡೋದಿಲ್ಲ ಅಲ್ವಾ? ಹಾ, ಸರಿಮ್ಮ. ಓಕೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಇದನ್ನ, ಇದು ಏನಾಗಿದೆ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಂಗಂತ ಎಲ್ಲ ಚೇಂಜ್ ಮಾಡಕ್ ಬರೋದು. ಈಗ ದುಡ್ಡಿಲ್ಲ, ದುಡ್ಡು ಇಲ್ದಂಗೆ ಸೂಕ್ಷ್ಮ ಮಾಡ್ಕೊಳ್ಳೋಣ. ಅರ್ಥ ಆಯ್ತು ಹೇಳೋದು? ಯಾರು ಮಲಗ್ತಾರೆ ಇಲ್ಲಿ? ಅಣ್ಣರ. ಈಗ ನೀವ್ ಇಲ್ಲಿ ಮಲ್ಕೊಳ್ಳಿ, ಅಲ್ಲಿ ಬೇಡ. ನೀವ್ ಇಲ್ಲೇ ಮಲ್ಕೊಳ್ಳಿ, ಸರಿನಾ? ನೀವು ತಮ್ಮರ ಅಲ್ಲಿ ಅಕಸ್ಮಾತ್ ಮಲ್ಕಿದ್ರಿ ಇಲ್ಲಿ ಮಲ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವ್ ಅಲ್ಲೇ ಮಲ್ಕೊಳ್ಳಿ. ಆ ತೋಟ ವಿಚಾರ ಬೇರೆ. ಇವು ಮನೆಗೆ ಬಂದ್ರೆ ಅಲ್ಲಿ ಮಲ್ಕೊಳ್ಳಿ. ನೀವು ಗಂಡ ಹೆಂಡ್ತಿರ್ತಿರಲ್ಲ, ನಿಮ್ ಫ್ಯಾಮಿಲಿ ಸಮೇತ ಮಲ್ಕೊಳ್ಳಿ. ನೀವು ನಿಮ್ಮ ಶ್ರೀಮತಿಯವರು ಇಲ್ಲೇ ಮಲಗಿ. ತಲೆ ಈ ಕಡೆ ಮಾಡಿ ಅಥವಾ ಈ ಕಡೆ ಮಾಡಿ. ಅರ್ಥ ಆಯ್ತಾ? ಓಪನ್ ಮಾಡ್ಬಾ ಮಗನಾ. ಅದೇ ಇವ್ರ ಮಗ ಅಲ್ವಾ? ಹಾ.
ಏನ್ ಮಾಡ್ತೀವಿ ಪುಟ್ಟ? ಹಂಗ ಸುಮ್ ಮಾಡಿಬಿಟ್ಟು ಇರ್ಲಿ ಹೋಗ್ಬೋದು, ಅಲ್ಲಮ್ಮ ಹೋಗಬಹುದು. ಅರ್ಥ ಆಯ್ತು ಹೇಳೋದು, ಬರಬ್ಬರಿ ಐತೆ ಹೋಗಬಹುದು, ತೊಂದ್ರೆ ಏನಿಲ್ಲ. ಲಾಕ್ ಮಾಡೋದ್ ಬಾಗ್ಲಕ್ ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್. ಅದ್ರ ಬಗ್ಗೆ ಆಲೋಚನೆ ಬೇಡ, ಸರಿನಾ? ಅದ್ಯಾರನ್ನ ಹೇಳಿದ್ರು ತಲೆ ಕೆಡ್ಸ್ಕೋಬೇಡಿ. ಹಾ ಓಕೆನಾ? ಸರಿ. ಇದು ಯಾವ್ದು ಮೇಲತ್ತಕ್ಕಿದ್ಯಾ? ಮೇಲತ್ತೀರಾ? ಸರಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಖರ್ಚಿಲ್ದಂಗೆ ನಾನು ಹೇಳೋದು, ಅರ್ಥ ಆಯ್ತಾ? ನಿಮ್ಮ ಹೆಸರು ಏನಂದ್ರೆ ನೀವು? ಒಳಬಸಪ್ಪ. ನಿಮ್ಮ ಹೆಸರು? ತಿಮ್ಮಪ್ಪರೇ. ಯಾವುದೇ ಕಾರಣಕ್ಕೂ ಖರ್ಚು ಬಹಳ ಮಾಡಬೇಡಿ. ನಾನು ಅರ್ಥ ಆಯ್ತು ಹೇಳೋದು ನಾನು. ಇವ್ರು ವಾಸ ಮಾಡ್ತಾರ, ಗಂಡ ಹೆಂಡತಿ 2 ಪಾಪು ಅದಾವ್ರಿ, ವಾಸ ಮಾಡ್ತಾರ್ರಿ. ಇದು ನಾನು ಸರಿ ಅನ್ಕೊಂಡ್ಬಿಟ್ಟು ನಾ ಅಲ್ಲೇ ಹೋಗ್ನ ತಯಾರಾಗ್ಯಾರ್ರಿ. ಇದ್ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಹಳ ಖರ್ಚು ಮಾಡಿದಕ್ಕೆ ಚಪ್ರ ಹಾಕಕ್ಕೂ ಅದ್ ನೋಡ್ದಾಕಕ್ಕೂ ಏನ್ ಖರ್ಚು ಬರುತ್ತೆ ನಿಮ್ಗೆ? ಅರ್ಥ ಆಯ್ತಮ್ಮ? ಕ್ಲೀನ್ ಮಾಡಿ ಫಸ್ಟ್ ಕ್ಲಾಸ್ ಎಲ್ಲ ಆಗತ್ತೆ, ಬಹಳ ಚೆನ್ನಾಗಿರ್ತೀರಿ. ಅಲ್ಲಲ್ಲ, ನನಗೆ ಅರ್ಥ ಆಗತ್ತೆ. ನನಗೆ ಫಸ್ಟ್ ಕ್ಲಾಸ್ ಆಗಿದೆ, ತೊಂದ್ರೆ ಏನಿಲ್ಲ. ನಿಮ್ಗೂ ಆರೋಗ್ಯ, ನಿಮ್ಗೂ ಎಲ್ಲ ಸ್ವಲ್ಪ ಆಕ್ಸಿಡೆಂಟ್ಗಳು ಅಂತಿಂತವ್ ಆಗ್ತಿರ್ತಾವ. ಇಲ್ಲಿ ಬಾರಿ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಆರೋಗ್ಯ ಹದಗೆಡ್ತಮ್ಮ ನಿನಗೂ ಕೂಡ. ಹದಗೆಟ್ಟಿದೆ ಆಗ್ಲೇ, ಸರಿನಾ? ಸೊ ಸೂಕ್ಷ್ಮ ಮಾಡ್ಕೊಳ್ಳಿ ಇದನ್ನ. ಸರಿ, ಓಕಮ್ಮ. ಈಗ ಹೇಳಿದಿನಲ್ಲಮ್ಮ, ಇದು ಬರಗಿ ತೋಟದ ಮನೆ ಅಲ್ಲ ನಿಮ್ದು? ನೀವಿದ್ದೀರಾ ಇದ್ರಲ್ಲಿ? ಬಾಗಲಕೋಟೆ ಜಿಲ್ಲೆ. ಅದು ಮೇನ್ ರೋಡ್ ಅದ? ನಿಮ್ ತೋಟ ಎಷ್ಟಿದೆ? ಆ ಕಂಬದವರೆಗೂ ಇಲ್ಲಿವರೆಗೂ ನಮ್ದಿದ್ಯಾ? ಇನ್ನು ಎಷ್ಟಿದೆ? ಒಟ್ಟು 4 ಮೂಲೆ ಕರೆಕ್ಟ್ ಇದೆಯಾ? ಚೌಕ್ ಇದೆಯಾ? ಹಂಗೆ ಎಲ್ಲಿ? ಅದು ತೋರ್ಸು, ಪೇಪರ್ ತೋರಿಸ್ ನನಗೆ, ಸರಿನಾ? ಓಕೆ, ಸರಿ. ಏನಮ್ಮ? ಅದನ್ನ ಶೆಡ್. ಅದು ಏನು ಸುಖ ಆಗ್ತಿಲ್ಲ ಕಣಪ್ಪ ನಿನಗೆ. ಏನ್ ಮಾಡಿದ್ರೆ ಎತ್ತಿ ಮೇಲೆನೆ, ಸರಿನಾ? ಇದು ಯಾವಾಗ ಹಾಕಿದ್ರಿ ಶೀಟು? ಶೀಟ್ ಯಾವಾಗ ಹಾಕಿದ್ರಿ? ಇನ್ನೂ ಇಕ್ಕಟ್ಟಾಗಿದೆ ನೋಡಿ ನನಗೆ. ಇದ್ನ ಯಾವಾಗ ಹಾಕಿದ್ದು? ಎಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡು ನೀನೇನೆ. ಅರ್ಥ ಆಯ್ತು ಹೇಳೋದು? ಅದೆಲ್ಲ ಹೇಳಿದ್ದು. ಇದ್ನ ಯಾವಾಗ ಹಾಕೊಂಡ್ರು ಅಲ್ಲಿಂದ ಸ್ಟಾರ್ಟ್ ಆಗಿದೆ ನಿಮ್ಗೆ ಇನ್ನೂ ಗ್ರಾಚಾರ. ಅಷ್ಟೇ ಇದ್ರೆ ಇನ್ನು ಉತ್ತಮತ್ಲಾಗೆ ಹೆಂಗ ಊಟ ಮಾಡ್ದದ್ದೆ. ಇದೇನಾಗ್ಬಿಟ್ಟಿದೆ ಅಂದ್ರೆ ಇನ್ನೂ ನನಗೆ ನೀನೇನ್ ಮಾಡಿದ್ರೆ ಕೆಲ್ಸ ಸಕ್ಸ್ ಆಗಂಗಿಲ್ಲ ಅಂತ ಪರಿಸ್ಥಿತಿ ಆಗಿದೆ, ಸರಿನಾ? ಏನೇ ಸಿಟ್ಟಿದ್ರೆ ನಾ ಇದು ಹೆಸರು ಇಲ್ಲ. ಅಯ್ಯೋ, ಅದಕ್ಕೆ ಒಳಗಾಕ್ಬಿಟ್ಟಿದ್ರೆ? ಅದಕ್ಕೆ ಒಳಗಾಕ್ಬಿಟ್ಟಿದ್ರೆ? ಒಳ್ಳೆ ಕೆಲ್ಸ. ಎಲ್ಲ ಲಾಸ್ಟ್ ಮಾಡ್ಕೊಂಡಿದ್ಯಾ ಅಷ್ಟೇ. ಎತ್ತಿ ಮೇಲೆ ಬಂದತ್ತೆ. ಈಗ ನೀವು ಮನೆ ಕಟ್ಟಿದ್ರೆ ನೀವು ಇಬ್ರು ಅಲ್ಲಿರ್ತೀರಾ ಏನು? ಅಲ್ಲಿ ಊರಾಗ ಇದಕ್ ಹೋಗತ್ತಿನ ಹಾಕ್ತಾರ್ರಿ. ಬೆಂಗಳೂರು ಹೈವೇ ಆಗ್ತೈತ್ರಿ. ಸರಿ, ಅದನ್ನೆಲ್ಲ ರೆಡಿ ಮಾಡ್ಕೊಡ್ರಿ, ನಿಮ್ಗೆ ಅನುಕೂಲ ಆಗತ್ತ ಅಷ್ಟೇ. ಸರಿ ಸರಿ ಸರಿ. ಬನ್ನಿ. ಈ ಗೋಡೆನ ಇದು ಐತಲ್ಲ, ಇದು ಹೈಟ್ ಮಾಡಿದ್ರಲ್ಲ, ಈ ಹೈಟ್ ಇದ್ರ ಲೆವೆಲ್ ಮಾಡಿ ಇದನ್ನ ತೆಗೆದ್ಬಿಟ್ಟು ಹಿಂಗ್ ಸ್ಕ್ವೇರ್ ಮಾಡ್ಕೊಂಡು ಚೌಕ್ ಮಾಡ್ಕೊಳ್ಳಿ. ತಗ್ಗು ಮಾಡ್ಬೇಡಿ. ತಗ್ಗು ಅರ್ಥ ಆಗುತ್ತಾ? ಡೌನು ಬೇಡ, ಹೈಟು ಮಾಡಬೇಡಿ, ಲೆವೆಲ್ ಕರೆಕ್ಟ್ ಆಗಿರ್ಲಿ, ಸರಿನಾ? ಇದಕ್ಕೆ ಏನ್ ಮಾಡ್ತೀರಿ ಗೊತ್ತಾ? ಸ್ವಲ್ಪ ಒಂದ್ 4-5 ಲೋಡ್ ಮಣ್ಣು ಎತ್ತರ ಮಾಡ್ಬಿಡಿ. ಇದಕ್ಕಿಂತ ಎತ್ತರ ಮಾಡಿ, ಈ ಬೇಸ್ಮೆಂಟ್ ಗಿಂತ ಎತ್ತರ ಮಾಡ್ಬೇಕು, ಸರಿನಾ? ಮಾಡೋದು ಸ್ವಲ್ಪ ತಪ್ಪಾಗಿದೆ, ಹಂಗಂತ ಸ್ವಲ್ಪ ರಿಕವರಿ ಆಗೋದಕ್ಕೆ, ಸರಿನಾ? ಎಷ್ಟು ತೆಂಗಿನ ಗಿಡ ಎಷ್ಟಿದೆ ನಿಮ್ಮವು? ಅಲ್ಲ, ನಿಮ್ಮ ಎಷ್ಟಿದಾವೆ? 10 ಅಷ್ಟೇನಾ? ಓಕೆ, ಸರಿ, ಬನ್ನಿ. ನಿಮಗೆ ಸಾಧ್ಯ ಆದ್ರೆ ನಾನು ಹೇಳೋದು, ಇಲ್ಲಿ ಸ್ವಲ್ಪ ಮಾಡಿದ್ದೆಲ್ಲ ಸಕ್ಸಸ್ ಆಗ್ಬೇಕು ಅಂದ್ರೆ ಈ ಗೋಡೆ ಇದೆಯಲ್ಲ, ಸ್ಟ್ರೈಟ್ ಆಗಿ ಕಟ್ಟಿ. ಈ ಗೋಡೆ ಸ್ಟ್ರೈಟ್ ಆಗಿ ಕಟ್ಟಿ ಇದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿಸಿ ಇದನ್ನ ಸ್ಟ್ರೈಟ್ ಆಗಿ. ಅರ್ಥ ಆಯ್ತು ಹೇಳೋದು? ನೀವು ಚೆಕ್ ಮಾಡಿ ಬೇಕಿದ್ರೆ. ಮುಂದಿಂದ ಯಾವ್ದು
ಮುಂದಿಂದ ಯಾವ್ದು ಇದಾಗತ್ತೆ ಇದು ಅಲ್ಲೆಲ್ಲ ಮಣ್ಣು ಹಾಕೊಂಡು ಒಂದು 5 ಲೋಡ್ ವೇಸ್ಟ್ ಮಣ್ಣು ಹಾಕೊಳ್ಳಿ ಆ ಕಟ್ಟೆನ ಸ್ಕ್ವೇರ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮಗೆ ಒಳ್ಳೆಯ ಒಂದು ಇದು ಬರುತ್ತೆ. ಒಂದ್ ಕಂಬ ಬೇಡ ಬಿಡಿ, ಹಾಕಿದ್ರು ತೊಂದ್ರೆ ಏನಿಲ್ಲ, ಹಾಕ್ಲೇಬೇಕಂತ ಏನಿಲ್ಲ. ನೀವ್ ಹಾಕ್ತೀರಾ? ನಾ ಕೇಳ್ರಿ. ಈಗ ಪತ್ರಾಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ತೆ. ಸುಮ್ಮನೆ ಸಾಲ ಮಾಡಿ ಯಾಕೆ ಮಾಡ್ತೀರಿ? ಒಂದ್ ಶೀಟ್ ಇದಾಕೊಳ್ಳಿ, ಎತ್ತದ್ದು ಚಪ್ರ ಹಾಕೊಳ್ಳಿ, ತೆಂಗಿನಗರಿ ಚಪ್ರ ಹಾಕೊಳ್ಳಿ. ಇದ್ದಾಗ ಬಂಗ್ಲೆ ಕಟ್ಟೋಣಂತೆ ಅಲ್ವಾ? ಏನಪ್ಪಾ ತಪ್ಪೇನಿದೆ? ಸಾಧ್ಯವಾದಷ್ಟು ತೊಂದ್ರೆ ಮಾಡ್ಕೋಬೇಡಿ, ಮಾಡ್ಕೊಳ್ಳಿ, ಏನು ತೊಂದ್ರೆ ಏನಲ್ಲ. ನಾ ಅದು ಮಾಡ್ಬೇಕು ಇದ್ ಮಾಡ್ಬೇಕು ದುಡ್ಡು ಕಳಿತಾನ ಅಷ್ಟೇ. ನಾನು ಹೇಳೋದು ಸುಮ್ನೆ ಕುಂದ್ರ ಮನುಷ್ಯನೆಲ್ಲ ಅಲ್ಲ. ಬಾ ಮೈ ಕಡೆ ತಾಯಿ. ಅಲ್ಲ ಒಟ್ಟು ಈ ಮನೇಲಿ ಹೆಂಗ್ ಗೊತ್ತಾ ನಾನು ಹೇಳೋದು, ವ್ಯಯಸ್ಥಾನ ಬರುತ್ತೆ ಅಂದ್ಕೊಂತೀವಿ, ಬರ್ತಾ ಇಲ್ಲ ಅಷ್ಟೇ. ಕಣ್ಣಿಗೆ ಕಾಣತ್ತಷ್ಟೇ, ಸಾಲ ಆಗತ್ತೆ, ಸಾಲ ಜಾಸ್ತಿ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ನೀವೊಂದ್ ಕೆಲಸ ಮಾಡಿ, ಇದೆಲ್ಲ ಬೇರೆ 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 ಚೇಂಜ್ ಮಾಡೋ ಬದಲು ಚೇಂಜ್ ಮಾಡಕ್ಕೆ ನಿಮ್ಗೆ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ ನೀವೊಂದು ಕೆಲಸ ಮಾಡ್ತೀರಾ, ಇದೊಂದು ಡೋರ್ ಚೇಂಜ್ ಮಾಡ್ಕೊಳ್ತೀರಾ? ಮಾಡ್ಕೊಳಕಾಗತ್ತಾ? ಡೋರ್ ಚೇಂಜ್ ಮಾಡ್ಕೊಳಕಾಗತ್ತಾ? ಕೂಡ್ಬೇಕು, ಮಾಡ್ಕೊಳಕಾಗತ್ತಾ? ಅಲ್ಲ ಈಗ ಮಾಡ್ರ ಸಮಸ್ಯೆ ಮಾಡಿದ್ರಿ. ಇಲ್ಲಿ 3 ಇಂಚ್ ಬಿಟ್ಟು ಡೋರ್ ಇಟ್ಕೊಳ್ಳಿ, ಅಲ್ಲಿ ವಿಂಡೋ ಇಟ್ಕೊಳ್ಳಿ. ವಿಂಡೋ ಇಟ್ಕೊಳ್ಳಿ, ಕಿಟಕಿ ಇಟ್ಕೊಳ್ಳಿ, ದೊಡ್ಡ ಕಿಟಕಿ ಇಟ್ಕೊಳ್ಳಿ, ಬೇಕಾದ್ರೆ ಕಿಟಕಿ ಇಟ್ಕೊಳ್ಳಿ. ಇದ್ರ ಎದುರಿಗೇನೆ ಹತ್ತೀವಲ್ವಾ, ಆ ಸ್ಟೆಪ್ಸ್ ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ಮಾಡ್ಕೊಳ್ಳಿ. ನೀವೇನ್ ಮಾಡ್ಕೊಂಡಿದ್ದೀರೋ ಬನ್ನಿ ಹೇಳ್ತೀನಿ. ಈಗ ಏನ್ ಮಾಡ್ಕೊಂಡಿದ್ರೆ ಇದು ಕಿಟಕಿ ಮಾಡ್ಕೊಳ್ಳಿ, ಇದನ್ನ ಏನ್ ಮಾಡ್ಕೊಂಡಿದ್ರೆ ಇಲ್ಲಿ ಮಾಡ್ಕೊಳ್ಳಿ, ಇದ್ರ ಬಾಗಿಲ ಎದುರಿಗೆ ಮಾಡ್ಕೊಳ್ಳಿ. ಇದ್ರ ಲೆವೆಲ್ ಕರೆಕ್ಟ್ ಆಗಿ ತೆಗೀರಿ. ಇದ್ರ ಲೆವೆಲ್ ಕರೆಕ್ಟ್ ಆಗಿ ಕಟ್ ಮಾಡಿ. ಬೇಕಾದ್ರೆ ನಾನು ಒಳಗ್ 3 ಇಂಚ್ ಅಂತ ಹೇಳಿದೆ, ಬಟ್ ಇಲ್ಲಿ ಯಾಕಂದ್ರೆ ಪಿಲ್ಲರ್ ಆದ್ರೆ ಬರ್ತೈತೆ ನನಗೆ. ಅರ್ಥ ಆಯ್ತಾ? ಈ ಪಿಲ್ಲರ್ ಕರೆಕ್ಟ್ ಬಿಟ್ಬಿಟ್ಟು ಇಲ್ಲಿಂದ ಕಟ್ ಮಾಡಿ ಡೋರ್ ಮಾಡ್ಕೊಳ್ಳಿ. ಅದನ್ನ ಕ್ಲೋಸ್ ಮಾಡಿಸಿ ಇಲ್ಲಿಗೆ ಆಗ್ತದು. ಸೇಮ್ ಅಲ್ಲಿ ಏನ್ ಮಾಡಿದ್ರೆ ಹಂಗ್ ಮಾಡ್ಕೊಳ್ಳಿ. ಇರ್ಲಿ, ತೊಂದ್ರೆ ಏನಿಲ್ಲ, ಅದಿರ್ಲಿ, ಫಸ್ಟ್ ಕ್ಲಾಸ್ ಆಗಿದೆ ಅಲ್ವಾ? ಕಿಚನ್ ಮಾಡ್ಕೊಳ್ಳಿ. ಇದ್ರ ಲೆವೆಲ್ಗೆ ಎತ್ತರ ಮಾಡಿ, ಸರಿನಾ? ಇದ್ರ ಲೆವೆಲ್ಗೆ ಎತ್ತರ ಮಾಡ್ಕೊಂಡಲ್ಲ ಏನಾಗುತ್ತಂದ್ರೆ ನಿನಗೆ ಇನ್ನು ತಗೊಂಡು ಹಿಂಗ ಅದಿಂದಂಗ ನಾವು ಅಲ್ವಾ? ಇರ್ಲಿ, ಎಂತ ಕೆಡ್ಸ್ಕೊ, ಸರಿನಾ? ಅದರಲ್ಲಿ ಯಾರು ಬಾಮ್ಮ ಸ್ವಲ್ಪ ಕೋಪ ಮಾಡ್ಕೊಳ್ತೀರಿ ನೀವು. ಅಲ್ಲ ಕರೆಕ್ಟ್ ಇಲ್ವಾ? ನಾನು ಇರೋದನ್ನ ಹೇಳಿ, ತಪ್ಪೇನಿಲ್ಲ. ಸ್ವಲ್ಪ ನೆಮ್ಮದಿ ಹಾಳು ಮಾಡ್ಕೊಳ್ತೀರಿ ಗಂಡ ಹೆಂಡತಿ ನೀವು. ಸುಮ್ನೆ ಕಿತ್ತಾಡ್ತೀರಿ. ನೀವೇನ್ ಸುಮ್ನೆ ಕಿತ್ತಾಡ್ತಾ ಇಲ್ಲ. ಯಾಕೆ ಕಿತ್ತಾಡ್ತೀರಿ ಅನ್ನೋದಕ್ಕೆ ಒಂದು ಕಾರಣ ಇದೆ ಅಲ್ಲಿ. ನಾನು ಯಾಕೆ ಕಿತ್ತಾಡ್ತಾ ಇದ್ದೀರಿ? ಯಾಕಂದ್ರೆ ನಿಮ್ ಮನೆದೇನು ಗೊತ್ತಿಲ್ವಲ್ಲ ನನಗೇನು. ನೀವು ಗಂಡ ಹೆಂಡತಿ ಇಬ್ರು ಏನು, ನೀವೇನು ಪಾಪ ವಿರೋಧಿಗಳಲ್ಲ. 2 ನಿಮಿಷಕ್ಕೆ ಕಿತ್ತಾಡ್ಬಿಡ್ತೀರಿ ನೀವು, 2 ನಿಮಿಷಕ್ಕೆ ಒಂದಾಗ್ತೀರಿ ಅಷ್ಟೇ. ನೀವ್ ಯಾಕೆ ಕಿತ್ತಾಡ್ತೀರ ಗೊತ್ತಾಗ್ತಿಲ್ಲ ನಿಮ್ಗೇನೆ. ಯಾಕೆ ಕಿತ್ತಾಡ್ತೀರಿ ಅಂತಂದ್ರೆ, 1 ನಿಮಿಷ ಇಲ್ಲಿ ನೋಡಿ, ಮೈನ್ ಡೋರು ಇಲ್ಲಿ ಸೆಂಟ್ರಿಗೆ ಬರಬೇಕು. ಟೋಟಲ್ 2 ಸೆಂಟರ್ ಬರಬೇಕಿದು. ಕೊನೆಗೆ 2 ಸೆಂಟರ್ ಬರಲಿಲ್ಲ ಅಂತಂದ್ರೆ ಈ ಕಡೆ ಆದ್ರೂ ಬರ್ಲಿ, ಇಲ್ಲ ಕೊನೆಗೆ ಸೆಂಟರ್ ಆದ್ರೂ ಬರ್ಲಿ. ಈ ಕಡೆ ಬರಬಾರ್ದು, ಸೆಂಟ್ರಿಗೆ ಆದ್ರೂ ಬರ್ಲಿ, ಏನ್ ತೊಂದರೆ ಏನಿಲ್ಲ. ಸೆಕೆಂಡ್ ಡೇ ನೀನು ಕೋಪ ಬಂದ್ರೆ ಕೇಳಿ ನಿನಗೆ, ಸರಿಮ್ಮ? ನಿನಗೆ ಯಾಕೆ ಬರುತ್ತಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸಿಟ್ಟು ಯಾಕೆ ಬರುತ್ತೆ ನಿಮ್ಗೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ, ಸರಿನಾ? ಅದು ನಿಮ್ ತಪ್ಪಲ್ಲ ಅದು. ಇದತ್ರ ಸ್ಥಾನ ಬಲ ವ್ಯತ್ಯಾಸ ಆಗತ್ತೆ ಅಂತ ಹೇಳೋದು, ಸರಿನಾ? ಹೇಳಬಸಪ್ಪ ಏನು ಎರಡಲ್ವಾ? ಯಾರಿಗೆ ಇಲ್ಲ ಒಳ್ಳೆ ಆಗೈತೆ ಅನ್ನೋ ಪ್ರಶ್ನೆಗಿಂತ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಜೀವನ ಐತೆ ನಿಮ್ಗೆ,
ನಾವ್ ಏನಂತೀವ್ರಿ ಗುರು ನಿಮ್ಗೆ ಒಳ್ಳೆ ಜೀವನ ಐತೆ, ಯಾವುದೇ ಡಿಸಿಷನ್ ತಗೋಬೇಡಿ, ಏನು ತಗೋಬೇಡಿ. ನೀವು ಸಾಧ್ಯವಾದಷ್ಟು ಸ್ವಲ್ಪ ನನಗೆ ಸ್ವಲ್ಪ ಅವಕಾಶ ಕೊಡಿ, ಇವೆಲ್ಲ ಮಾಡ್ಕೊಳ್ಳಿ, ನಾನು ಹೇಳ್ದಂಗೆ ಮಾಡ್ಕೊಳ್ಳಿ, ಅವಕಾಶ ಕೊಡಿ, ನಿಮ್ಗೆ ಒಳ್ಳೆ ಅವಕಾಶ ಬರುತ್ತೆ. ಅವಾಗ ಅಲ್ಲಿ ಊರಾಗ ಒಂದು ಒಳ್ಳೇದು ಹೇಳ್ಬಿಡ್ತೀನಿ ಅವ್ರಿಗೆ, ಮನೆ ಕಟ್ಟ ಯೋಗ ಬರುತ್ತೆ ನಿಮಗೆ, ಆಮೇಲೆ ಮುಂದಿಂದು. ಸರಿನಾ? ಇಬ್ರು ಬಂದ್ ಇಲ್ಲಿದ್ರೆ ನಡೀತೈತಿ. ಮತ್ತೆ ಅದೆಲ್ಲ ಕಟ್ಟಕ್ ಆಗಿಲ್ಲ ಅಂತಂದ್ರೆ ಒಂದು ಕೆಲಸ ಮಾಡಿ, ಎಲ್ಲ ಇಲ್ಲೇ ಇರೋದಾದ್ರೆ ನಾವೇನ್ ಮಾಡ್ಬಿಟ್ಟಿದ್ವಿ ಅದನ್ನ ಈಗ ನೀವೇನೇನ್ ಹೇಳಿದ್ರಲ್ಲ ಈಗ ಎರಡು ಊಟ ಬಂದು ಇದೊಂದು ಈಗ ಕಟ್ ಮಾಡಿ ಇಲ್ಲಿ ಬರೀ ಯಾವ್ದು ಶುರು ಆಗ್ತದೆ. ಮತ್ತೊಂದು ಕೆಲಸ ಮಾಡಿ, ಇದು ನಿಮ್ಗೆ ಏನಾಗತ್ತಂದ್ರೆ ಇದು ಒಳ್ಳೇದಾಗತ್ತೆ. ಇದು ಯಾವಾಗ ಒಳ್ಳೇದಾಗತ್ತಂದ್ರೆ ದುಡ್ಡು ಬರುತ್ತೆ ನಿಮಗೆ ಕೈಗೆ. ದುಡ್ಡು ಬರೋದು ಯಾವಾಗ ಅಂತಂತಂದ್ರೆ ಅದನ್ನ ಹೇಳಿದ್ನಲ್ಲ, ಆ ಸ್ಕ್ವೇರ್ ಮಾಡ್ಕೊಂಡು ಅಲ್ವಾ, ಇದು ಓಪನ್ ಇದು ಮಾಡ್ಕೊಂಡು, ಇದು ಸೆಂಟರ್ ಮಾಡ್ಕೊಂಡು ಇದನ್ನ ಮಲಗೋದು. ನೀವು ಇಲ್ಲಿಗೆ ಬಂದ್ರೆ ನೀವು ಅಲ್ಲೇ ಆ ರೂಮಿಗೆ ಮಲಗಿ, ನೀವು ಅಲ್ಲಿ ಮಲಗಿ, ನೀವು ಅಲ್ಲಿ ಮಲಗಿ. ಸರಿನಾ? ಇದು ಹೈಟ್ ಮಾಡ್ಕೊಳಪ್ಪ, ಇದು ಲೆವೆಲ್ ಮಾಡ್ಕೊ. ನೀವೆಲ್ಲ ಎಲ್ಲರೂ ಬರೋದಾದ್ರೆ ಆ ಇದೆಯಲ್ಲ, ಶೀಟ್ ಇದೆಯಲ್ಲ, ಆ ಕಡೆ ಶೀಟ್ ಇದೆಯಲ್ಲ, ಶೀಟ್ ಲೆವೆಲ್ಗೆ ಇದು ಕಂಪ್ಲೀಟ್ ಇದು ಮಾಡ್ಕೊಂಬಿಡು, ಮನೆ ಮುಂದೆ ಹಾಕೊಂಬಿಡು. ಸರಿನಾ? ಹಾಕೊಂಡು ನೀನು ಸಾಧ್ಯವಾದ್ರೆ ಹಿಂದೆ ಇದು ಟ್ರ್ಯಾಕ್ಟರ್ಗೆಲ್ಲ ಹಾಕೋಬೇಕು, ತೊಂದರೆ ಏನಿಲ್ಲ, ಎಲ್ಲ ಹಾಕೋ. ಸರಿನಾ? ಹಾಕೊಳ್ಳಿ, ಫಸ್ಟ್ ಕ್ಲಾಸ್ ಇರುತ್ತೆ. ಲೆವೆಲ್ಗೆ ಹಾಕೊಳ್ಳಿ, ನಾವೇನು ಕನ್ಸ್ಟ್ರಕ್ಷನ್ ಅಲ್ವಲ್ಲ, ನಡಿ ಹಾಕೊಳ್ಳಿ. ಏನಮ್ಮ ಅದನ್ನ ಕುಡ್ಸಂಗಿಲ್ರಿ. ಬೇಡ, ಏನು ಬೇಡ, ಸಪರೇಟ್ ಆಗಿರ್ಲಿ, ತೊಂದರೆ ಏನಿಲ್ಲ. ಇದು ಫಸ್ಟ್ ಒಂದು ಚಪ್ರ ಹಾಕಿ ಬನ್ನಿ, ಏನು ತೊಂದರೆ ಏನಿಲ್ಲ. ಇಲ್ಲಿ ನಾನು ಹೇಳೋದು ನಿಮ್ಗೆ ಏನು ಖರ್ಚು ಹೇಳಿದೀನಿ, ಖರ್ಚೇನು ಹೇಳಿದೀನಿ ನಿಮ್ಗೆ, ಎಷ್ಟು ಖರ್ಚದು ಏನ್ರಿ? 5,000 ರೂಪಾಯಿ ಬರ್ತೈತಿ. ಆ ಗೋಡೆ ಬಿಸಿದ್ರೆ ಎಷ್ಟೋ ಹೋಯ್ತು, ಅಲ್ಲಿರಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ಸರಿ ಅದೇನು ಮಾಡಕ್ ಹೋಗ್ಬೇಡಿ. ಕೊನೆಗೆ ಅಟ್ಲೀಸ್ಟ್ ನೀರಿಂದಲ್ಲ ಇಟ್ಟಿದ್ರಲ್ಲ, ಇಟ್ಟಿಗೆಲ್ಲ ಇಟ್ಟಿದ್ರಲ್ಲ, ಆ ಮುಂದೆ ಗೋಡೆ ಈ ಕಡೆ ಗೋಡೆ ಕಟ್ ಮಾಡಕ್ಕಾಗತ್ತಾ? ಈ ಕಡೆ ಯಾತ್ರದ್ದು ಮುಂದಿನ ಕಟ್ಟೆ ತೆಗಿಯಕ್ಕಾಗತ್ತಾ? ಸರಿ, ಒಂದ್ ಕೆಲಸ ಮಾಡಿ, ಮೇಲೆ ಆ ನೀರಿಂದೆಲ್ಲ ಐತಲ್ಲ, ಆ ಇಟ್ಟಿಗೆ ನೀರಿಂದ ತೆಗೆದ್ಬಿಡಿ ಅಷ್ಟೇ. ತೆಗೆದು ಆ ಕಡೆ ಇಡಿ, ಖರ್ಚಿಲ್ದಾಕೆ. ಎರಡನೇದು ನೀವು ದುಡ್ಡಿಲ್ದಂಗೆ ಮಾಡ್ಕೊಳೋದು. ಅಲ್ಲೇನೇನು ಹೇಳಿದೀನಿ, ಸೂಕ್ಷ್ಮಗೆ ಚಪ್ರ ಒಂದಾಗಿ ಹಾಕಿದ್ರೆ ಅಲ್ಲಿ ಮನೆ ಕಟ್ಟೋ ಯೋಗ ಬರುತ್ತೆ. ಅವಾಗ ನೀವು ಕೆಡುವಂತ ಅವ್ ತೆಗಿಯೋದೇ ಬೇಡ, ಅವನ್ನ ಬಿಟ್ಬಿಡಿ, ಅನ್ನ ಕೈ ಬಿಟ್ಬಿಡಿ. ಜರಿಗೆ ಹೋಗುತ್ತೆ ಅಂದ್ರೆ ಏನ್ ಮಾಡಕ್ ಆಗ್ತದೆ? ಅಟ್ಲೀಸ್ಟ್ ಟ್ಯಾಂಕ್ ಇಟ್ಟಿದ್ವಲ್ಲ, ಆ ಟ್ಯಾಂಕ್ ಇಟ್ಗೆ ಇಟ್ಟಿದ್ವಲ್ಲ, ತಗೊಂಡೋಗಿ ಆ ಕಡೆ ಹಾಕಿ ಒಂದ್ ಚಪ್ರ ಹಾಕಿ. ಅಲ್ಲಿ ಈ ಕಡೆ ಮಣ್ಣಲ್ಲಿ ಎತ್ತರಾಗಿತ್ತಲ್ಲ, ಮಣ್ಣು ಕ್ಲೀನ್ ಮಾಡಿ ಅಷ್ಟೇ ಸಾಕು. ಮಣ್ಣೆಲ್ಲ ಕ್ಲೀನ್ ಮಾಡೋದು, ತಲೆ ಕೆಡಿಸ್ಕೋಬೇಡಿ. ಸರಿ, ಅಷ್ಟೊಂದು ಮಾಡ್ಕೊಳ್ಳಿ, ಯೋಗ ಬರುತ್ತೆ. ಇಲ್ಲಿ ಬರ್ತೀವಿ ಅಂದ್ರೆ ಇಲ್ಲಿ ಬನ್ನಿ, ತೊಂದರೆ ಏನಿಲ್ಲ. ಸರಿಮ್ಮ?